ಆರು ಗ್ರಹಗಳಿವೆ. ಹೌದು. ಏಳನೇ ಗ್ರಹ ಯಾವುದು? ಶನಿ ಪರಮಾತ್ಮನು ಪ್ರಭು. ಏನು ಏಳನೇ ಗ್ರಹ? ಆ ಶನಿದೇವರೇ. ಆ ಶನಿದೇವರು ಯಾವ ರಾಶಿಯಿಂದ ಯಾವ ರಾಶಿಗೆ ಬಂದರೆ ಫಲ ಅಫಲಗಳನ್ನು ಕೊಡಬಹುದು, ಅದನ್ನು ಸಾಂಗೋಗಿ ಆಗಬಹುದು ಪ್ರಭು. ಪ್ರಭು, ಆರು ಗ್ರಹಗಳ ಮಹಿಮೆಯನ್ನು ಕೇಳಿ ಮನಸ್ಸಿನಲ್ಲಿ ಸಂತೋಷ ಪಟ್ಟಿರುವಿರಿ. ಆ ಪರಮಾತ್ಮನ ವಿಚಾರವನ್ನು ಕೇಳುವುದಾದರೆ, ಮನಸ್ಸಿಟ್ಟು ಕೇಳುವುದಾದರೆ ನಾನು ಸಾಂಗವಾಗಿ ಹೇಳುವನು ಪ್ರಭು. ಧೈರ್ಯವಾಗಿ ಹೇಳುವಂತರಾಗಿ ಪ್ರಭು. ಆ ಪರಮಾತ್ಮನ ವಿಚಾರವನ್ನು ಹೇಳಬೇಕಾದ್ರೆ ಆ ಪರಮಾತ್ಮನಿಗೆ ಮೊದಲು ಪೂಜೆಯನ್ನು ಮಾಡಿಸಬೇಕು. ಏನು ಆ ಪರಮಾತ್ಮನಿಗೆ ಮೊದಲು ಪೂಜೆಯನ್ನು ಮಾಡಿಸಬೇಕೆ? ಹೌದು ಪ್ರಭು. ಮಾಡುವಂತರಾಗಿ ಪ್ರಭು. ಪ್ರಭು, ಆ ಪರಮಾತ್ಮ ಪೂಜೆ ಮಾಡಬೇಕಾದ್ರೆ ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕಾದರೆ ತುಳಸಿ ಪತ್ರೆಯಿಂದ ಕಪ್ಪು ದಾನವನ್ನು ಆತನ ಪೂಜೆಯನ್ನು ಮಾಡಿದರೆ ಪ್ರಭು, ಆ ಪರಮಾತ್ಮನ ಪೂಜೆಯನ್ನು ಮಾಡಬೇಕಾದ್ರೆ ತುಳಸಿ ಪತ್ರೆಯಿಂದ ಎಳ್ಳು ಬತ್ತಿಯಿಂದ ಪೂಜೆಯನ್ನು ಮಾಡಬೇಕು. ಸಾಕು, ಯಾವ್ದು ಹೇಳ್ತೀವಿ ಆರು ಗ್ರಹಗಳ ಮಹಿಮೆಯನ್ನು ಕೇಳಿ ಮನಸ್ಸಿನಲ್ಲಿ ಬಹಳ ಸಂತೋಷ ಪಟ್ಟಿರುವಿರಿ. ಆ ಪರಮಾತ್ಮನ ವಿಚಾರವನ್ನು ಹೇಳಬೇಕಾದ್ರೆ ಮನಸ್ಸಿಟ್ಟು ಕೇಳುವುದಾದರೆ ನಾನು ಸಾಂಗವಾಗಿ ಹೇಳುವೆನು ಪ್ರಭು.
ಪ್ರಭು, ಮಾತಾಡು. ಈ ಪರಮಾತ್ಮ ಈ ಪರಮಾತ್ಮನು ಸೂರ್ಯದೇವರ ಸುಕುಮಾರನು, ಛಾಯಾದೇವಿಯ ಪುತ್ರನು. ಆ ಸೂರ್ಯದೇವನು ಮಗನು ಹುಟ್ಟಿದ ಮಮಕಾರ ಪ್ರೀತಿಯಿಂದ ರಥವನ್ನು ಸಿಂಗರಿಸಿಕೊಂಡು ರಥಕ್ಕೆ 7 ಅಶ್ವಗಳನ್ನು ಕಟ್ಟಿಕೊಂಡು ಆ ಮಹಾ ಪರಾಕ್ರಮಶಾಲಿಯಾದ ಅರುಣನನ್ನು ಸಾರಥಿಯನ್ನಾಗಿ ಮಾಡಿಕೊಂಡು ಮಗನವನ್ನು ಬಂದು ನೋಡೋಣ. ಏನು ರೂಪ ಎಂದರೆ ಏನು ರೂಪ ಎಂದರೆ ಕಪ್ಪು ರೂಪು, ಕುಳ್ಳತನ ನೋಡಿದರಂತೂ ವಿಕಾಸ ರೂಪು. ಆ ಸೂರ್ಯದೇವನು ನನ್ನ ಹೊಟ್ಟೆಯಲ್ಲಿ ಇಂಥ ಮಗನು ಜನಿಸಬಹುದೇ, ನನ್ನ ರಾಜಸ್ಥಾನಕ್ಕೆ ಯೋಗ್ಯವಾದ ಮಗನೇ ಎಂದು ಮನಸ್ಸಿನಲ್ಲಿ ಅಸೂಯೆಯನ್ನು ಪಡೋಣ. ಮಗನ ದೃಷ್ಟಿ ತಂದೆ ಮೇಲೆ ಬಿಡೋಣ. ತಕ್ಷಣದಲ್ಲಿ ಕುಷ್ಠರೋಗವು ಉಂಟಾಯಿತು. ನೀವಿನ್ನು ಹೊರಡುವಂತರಾಗಿ ಆಗಬಹುದು ಪ್ರಭು. ಪ್ರಭು ನಮಸ್ಕರಿಸುವೆನು. ಆ ಶನಿಗ್ರಹ ಅಂತ ಹೇಳಿದರಲ್ಲ, ಆ ಶನಿದೇವರು ತಂದೆಗೆ ಮಾತ್ರ ಕಷ್ಟವನ್ನು ಕೊಟ್ಟವರು, ಮತ್ತೆ ಬೇರೆ ಯಾರಿಗಾದ್ರೂ ಕೊಟ್ಟಿರುವರು ಅದನ್ನು ಸಾಂಗವಾಗಿ ತಿಳಿಸುವಂತರಾಗಿ. ಪ್ರಭು, ಕ ಎಂಬ ಗರ್ವವನ್ನು ಭೂ ಎಂಬ ಗೂಟಕ್ಕೆ ನೇತು ಹಾಕಿ ಮನಸ್ಸಿಟ್ಟು ಕೇಳುವುದಾದರೆ ನಾನು ಸಾಂಗವಾಗಿ ಹೇಳುವೆನು ಪ್ರಭು. ಹೆದರಬೇಡಿ, ಧೈರ್ಯವಾಗಿ ಹೇಳುವಂತರಾಗಿ ಆಗಬಹುದು ಪ್ರಭು. ಕಟ್ಟಿದ 7 ಅಶ್ವಗಳ ಮೇಲೆ ಆ ಪರಮಾತ್ಮನ ದೃಷ್ಟಿ ಬೀಳೋಣ. 7 14 ನೇತ್ರಗಳು ಹಿಂಗೆ ಹೋದವಂತೆ ಪ್ರಭು.
ಹಿರಿಯವರೆಂದು ಸುಮ್ಮನಿದ್ದರೆ ಏನು ಮೀರಿ ಮೀರಿ ಮಾತನಾಡುತ್ತಿರುವರಿ. ಮುಂದೇನಾಯ್ತು? ಮುಂದೆ ಏನಾಯಿತು? ಹೇಳುವೆನು ಪ್ರಭು. ರಥವನ್ನು ಒಡೆಯುತ್ತಿದ್ದ ಆ ಮಹಾ ಪರಾಕ್ರಮಶಾಲಿಯಾದ ಋಣನ ಮೇಲೆ ಆ ಪರಮಾತ್ಮನ ದೃಷ್ಟಿ ಬೀಳೋಣ. ಕೈ ಕಾಲುಗಳೇ ಹೋದವಂತೆ. ಬೇಡಿ ಪ್ರಭು, ನನ್ನ ಮಾತನ್ನು ಕೇಳಿ. ನಾನೀಗ ಅಂತಾಕ್ಷರ ಹೋಯ್ತಾರ ಸಿಂಹಾಸನಿಗೆ. ಎಣೆಯು ಇರುವ ತನಕ ಉರಿಯುವುದು ದಿವಿಗೆ, ಎಣೆಯು ಇರುವ ತನಕ ಉರಿಯುವುದು ದಿವಿಗೆ, ಎಣ್ಣೆ ತೀರಿದ ಬಳಿಕ ಕಣ್ಣಗಾಗುವುದು ರಾಜ, ಕಣ್ಣಗಾಗುವುದು ರಾಜ, ಇದು ಸತ್ಯ. ಹೇಳಿ ಪ್ರಭು, ನನ್ನ ಮಾತನ್ನು ಕೇಳಿ. ಎಣ್ಣೆ ಇರುವ ತನಕ ಉರಿಯುವುದು ದಿವಿಗೆ, ಎಣ್ಣೆ ಇರುವ ತನಕ ಉರಿಯುವುದು ದಿವಿಗೆ, ಎಣ್ಣೆ ತೀರಿದ ಬಳಿಕ ತಣ್ಣಗಾಗುವುದು ಇದು ಸತ್ಯ, ಸತ್ಯ, ಇದು ಸತ್ಯ. ಬೇಡ ಬೇಡ ನನ್ನ ಮಾತ ಕೇಳಿ ಸರಿಯುವುದು ಬೇಡ ಬೇಡ ನನ್ನ ಮಾತ ಕೇಳಿ ಸರಿಯುವುದು ಅನಿಸುತ್ತವೋ ಸರಿಯ. ಅಯ್ಯ ಸರಿಯ, ಅಯ್ಯ ಸರಿಯ, ಅಯ್ಯ ಸರಿಯ. ಸನಿಯೋ ಎಂದರೆ ಹರಿಹರ ಬೆದರುತ್ತ, ಸನಿಯೋ ಎಂದರೆ ಹರಿಹರ ಬೆದರುತ್ತ, ಅದರ ಹಿನ್ನೆಲೆ ಈ ಪರಿಣಾಮನು, ಅದರ ಹಿನ್ನೆಲೆ ಈ ಪರಿಣಾಮನು. ರಾಜ ಬೇಡ ನನ್ನ ಮಾತ ಕೇಳಿ ಜರಿಯುವುದು ಅನಿಸುತ್ತವೋ ಸರಿಯ. ಅಯ್ಯ ಸರಿಯ, ಅಯ್ಯ ಸರಿಯ, ಅಯ್ಯ ಸರಿಯ. ಹೇಳಿ ಪ್ರಭು. ಬೇಡಿ ಪ್ರಭು, ನನ್ನ ಹೋಗ್ತೀರಿ? ಮಾತನ್ನು ಕೇಳಿ. ಹೋಗ್ತಾರೆ. ಹೋಗ್ತಾರೆ. ಆ ಸರಿಯಂದ 7 ವರ್ಷವನ್ನು ಆ ಸರಿಯೆಂಬ 2 ವಸ್ತ್ರಗಳನ್ನು ರಾಜಸ್ಥಾನ ಹೊರಗೆ ರಾಷ್ಟ್ರದ ಹೊರಗಡೆ ಆ ಭಾರತೀಯ ಮನದ ಆ ಭಾರತ ರಮಣರಾದ ಪರಮೇಶ್ವರನ ಪರಮೇಶ್ವರನ ಹೊಗಳನು. ಆಗಮನ ಪ್ರಭು.
ಸನಿಯ ನಿಂದಿಸಿ ನುಡಿಯದಿರು ಸನಿಯ ಕೊಂದು ಬಂದರೆ ಇರುವುದು ನಿನಗೆ ಏ ರಾಜ ಇದು ಸತ್ಯ ಯಾರಿಗೆ ಗೊತ್ತಿರೋದು? ಯಾರಿಗೆ ಒದಗಿರುವುದು? ನಿಮಗಲ್ಲ ಪ್ರಭು, ಆ ಪರಮಾತ್ಮನಿಗೆ. ಹೋದರೆ ಹೋಗ್ತೀರಿ. ಏನೆಂಬ 2 ವರ್ಷಗಳನ್ನು ಸರಿ ಎಂಬ 2 ಅಕ್ಷರಗಳನ್ನು ಹೊರಬೇಡಿ. ಈ ರಾಜಸ್ಥಾನದಲ್ಲಿ ಹೊರಬೇಡಿ. ಬರುವಂತರಾಗಿ ನೀವು ಹೊರಡುವಂತರಾಗಿ ಆಗಬಹುದು ಪ್ರಭು. ಜೈ ಶ್ರೀರಾಮ್.